ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹುಡೆಡ್ ಐಸ್ ಅಥವಾ ಇಳಿ ಬಿದ್ದ ಕಣ್ಣುಗಳಿಗೆ ಹೇಗೆ ಐಲೈನರನ್ನು ಹಚ್ಚೋದು ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಸೊ ಈ ಒಂದು ಟೈಪ್ ಆಫ್ ಐಸನ್ನು ನಾವು ಹುಡೆಡ್ ಐಸ್ ಅಂತ ಕರಿತೀವಿ. ಇಲ್ಲಿ ನಾವು ಐಲೈನರನ್ನು ಅಪ್ಲೈ ಮಾಡುವಾಗ ಇಲ್ಲಿ ತೋರಿಸ್ತಾ ಇರುವಂಥ ಪ್ಲೇಸಲ್ಲಿ ನಮಗೆ ಐಲೈನರ್ ಬಂದು ನೀಟಾಗಿ ಕಾಣಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಐಲೈನರ್ ಹಚ್ಚಿದ್ರು ಕೂಡ ಈ ಸ್ಕಿನ್ನು ನಮ್ಮ ಐಲೈನರನ್ನು ಕವರ್ ಮಾಡಿಬಿಡುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ನಾನು ತುಂಬ ಮೇಲೆ ಲೈನನ್ನು ಮಾಡ್ಕೋತಾ ಇಲ್ಲ, ಕೆಳಗಡೆ ಒಂದು ಸ್ಲ್ಯಾಂಡ್ ಲೈನನ್ನು ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಸ್ಕಿನ್ ಬಂದು ನಮ್ಮ ಐಲೈನರನ್ನು ಕವರ್ ಮಾಡಿದ್ರೂ ಕೂಡ ಅದು ಐಲೈನರ್ ಬಂದು ವಿಸಿಬಲ್ ಆಗಿ ಕಾಣಿಸುತ್ತೆ. ಇದೇ ಒಂದು ಮೇಜರ್ ಟಿಪ್ ಅಂತಲೇ ಹೇಳ್ಬೋದು ಹುಡೆಡ್ ಐಸ್ ಇರೋರಿಗೆ. ಸೊ ಈ ರೀತಿ ನಾವು ಲೈನನ್ನು ತುಂಬ ಮೇಲೆ ಡ್ರಾ ಮಾಡ್ದಲೇ ಈ ರೀತಿ ಕೆಳಗೆ ನಾವು ಸ್ಲ್ಯಾಂಟ್ ಆಗಿ ಮಾಡೋದ್ರಿಂದ ಹುಡೆಡ್ ಐಸ್ ಇದ್ರೂ ಕೂಡ ಲೈನರ್ ಬಂದು ನೀಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಹುಡೆಡ್ ಐಸ್ ಇರೋರು ತುಂಬ ತಿಕ್ಕಾದ ಲೈನರನ್ನು ನಾವಿಲ್ಲಿ ಹಚ್ಕೋಬಾರ್ದು. ಈ ರೀತಿ ಮಾಡೋದ್ರಿಂದ ತಿಕ್ಕಾಗಿರೋ ಲೈನರ್ ಕೂಡ ನಮ್ಮ ಸ್ಕಿನ್ ಕೆಳಗೆ ಬಂದು ಇನ್ವಿಸಿಬಲ್ ಆಗೋಗುತ್ತೆ, ಹೈಡ್ ಆಗೋಗುತ್ತೆ. ಅದರಿಂದ ನಾವು ನಮ್ಮ ಲ್ಯಾಶ್ ಲೈನ್ ಮೇಲೆ ಎಷ್ಟು ಸ್ಪೇಸ್ ಇದೆ ಅಷ್ಟು ತಿನ್ನಾಗಿ ಮಾತ್ರ ನಾವು ಲೈನರನ್ನು ಹಾಕೋಬೇಕಾಗತ್ತೆ. ಅದೇ ರೀತಿ ಈ ಒಂದು ಪ್ಲೇಸಸಲ್ಲಿ ನಾವು ಯಾವುದೇ ಕಾರಣಕ್ಕೂ ಲೈನರನ್ನು ತಿಕ್ ಮಾಡಲೇಬಾರ್ದು. ಯಾಕೆ ಅಂತ ಹೇಳಿದರೆ ಈ ಒಂದು ರೀಜನಲ್ಲಿ ನಮಗೆ ಹುಡೆಡ್ ಐ ಜಾಸ್ತಿ ಇರೋದು. ಅದೇ ರೀತಿ ಇಲ್ಲಿ ನಾನು ಐಲೈನರ್ ಹಚ್ಚುವಾಗ ಮಿಸ್ಟೇಕ್ಸ್ ಆದಾಗಲೂ ಕೂಡ ಅದನ್ನ ಹೇಗೆ ಕರೆಕ್ಟ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು ನನ್ನ ಐಲೈನರನ್ನು ಎಕ್ಸ್ಟೆಂಡ್ ಕೂಡ ಮಾಡ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್ ಆಗಿರುತ್ತೆ. ನಿಮ್ಮ ಐಸ್ ಬಂದು ಎಲಾಂಗೇಟೆಡ್ ಆಗಿ ಅಥವಾ ತುಂಬ ದೊಡ್ಡದಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಎಕ್ಸ್ಟೆನ್ಷನನ್ನು ನೀವು ಮಾಡ್ಕೋಬೋದು. ಈ ರೀತಿ ನಿಮ್ಮ ಲೈನ್ ತಿನ್ನಾಗಿ ಎಲಾಂಗೇಟೆಡ್ ಆಗಿ ಇದ್ದಾಗ ತುಂಬ ಬ್ಯೂಟಿಫುಲ್ ಆಗಿ ವಿಸಿಬಲ್ ಆಗಿ ಕಾಣಿಸುತ್ತೆ. ಅದೇ ರೀತಿ ನಾನಿಲ್ಲಿ ನನ್ನ ಇನ್ನೊಂದು ಕಣ್ಣಿಗೂ ಕೂಡ ಲೈನರನ್ನು ಹಚ್ಕೋತಾ ಇದ್ದೀನಿ. ಇಲ್ಲಿ ನಿಮಗೆ ವಿಂಗನ್ನು ನಿಮ್ಮ ಲೆಂತ್ಗೆ ಅಥವಾ ನಿಮ್ಮ ಇಷ್ಟದ ಪ್ರಕಾರ ನೀವಿಲ್ಲಿ ಡ್ರಾ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಲಾಂಗೇಟೆಡ್ ಆಗಿನೇ ನನ್ನ ವಿಂಗನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಶಾರ್ಟ್ ಆಗಿ ಕೂಡ ವಿಂಗನ್ನು ಕ್ರಿಯೇಟ್ ಮಾಡ್ಕೋಬೋದು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ಈ ಒಂದು ಔಟರ್ ವಿ ಪೋರ್ಷನಲ್ಲಿ ತುಂಬ ತಿನ್ನಾಗಿನೇ ಇಟ್ಟಿದ್ದೀನಿ. ಇಲ್ಲಿ ನನಗೆ ಜಾಸ್ತಿ ಹುಡೆಡ್ ಐ ಇಲ್ಲದಿರೋ ಕಾರಣ ನಾನು ಸ್ವಲ್ಪ ತಿಕ್ಕಾಗಿ ಹಾಕೊಂಡ್ರು ಕೂಡ ನಡೆಯುತ್ತೆ. ಬಟ್ ತುಂಬ ಹುಡೆಡ್ ಐಸ್ ಇರೋರಿಗೆ ಈ ರೀತಿ ತಿನ್ನಾಗಿನೇ ನಮ್ಮ ಲೈನ್ಸನ್ನು ಎಳ್ಕೋಬೇಕಾಗತ್ತೆ. ಈ ರೀತಿ ಲೈನರ್ ಹಚ್ಚುವಾಗ ಮಿಸ್ಟೇಕ್ಸ್ ಆಗೋದು ಸಹಜ ಅಂತ ಹೇಳ್ಬೋದು. ಇಲ್ಲಿ ನನಗೆ ಸ್ವಲ್ಪ ಔಟ್ ಆಫ್ ದ ಲೈನ್ ಡ್ರಾ ಆಗೋಗಿದೆ. ಸೊ ಇದನ್ನು ಕೂಡ ಈ ರೀತಿ ನಾವು ಡ್ರೈ ಆದ ನಂತರ ಒಂದು ಸ್ಪೂಲಿ ಸಹಾಯದಿಂದ ಈ ರೀತಿ ರಬ್ ಮಾಡೋದ್ರಿಂದ ನಾವು ಪ್ರಾಡಕ್ಟನ್ನು ರಿಮೂವ್ ಮಾಡ್ಬೋದು. ಈ ಒಂದು ಲೈನರ್ ಡ್ರೈ ಆದ ನಂತರ ಈ ರೀತಿ ನಾವು ಸ್ಪೂಲಿಯಿಂದ ರಬ್ ಮಾಡ್ಕೋಬೇಕಾಗತ್ತೆ. ಅದು ಇನ್ನೂ ವೆಟ್ಟಾದಾಗಲೇ ಮಾಡೋದ್ರಿಂದ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ಒಂದು ಇಂಪಾರ್ಟೆಂಟ್ ಟಿಪ್ ಏನಂತ ಹೇಳಿದ್ರೆ ನಾವು ಲ್ಯಾಶನ್ನು ಈ ರೀತಿ ಕರ್ಲ್ ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಐಸ್ ಬಂದು ಸ್ವಲ್ಪ ಅಪ್ಲಿಫ್ಟೆಡ್ ಆಗಿ ಕಾಣಿಸುತ್ತೆ. ಅದೇ ರೀತಿ ಇಲ್ಲಿ ನಾನು ಮಸ್ಕರಾನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೀವಿಲ್ಲಿ ಒಂದು ಥಿನ್ ಫಾಲ್ಸ್ ಲ್ಯಾಶಸನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ತುಂಬ ತಿಕ್ಕಾಗಿ ಮಾಡೋದ್ರಿಂದ ನಮ್ಮ ಐಸ್ ಬಂದು ಮತ್ತಷ್ಟು ಹೈಡ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ಹುಡೆಡ್ ಐಸ್ ಇರೋರು ತುಂಬ ತಿಕ್ಕಾಗಿ ಕಾಜಲನ್ನು ಅಪ್ಲೈ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಕಾಜಲ್ ಹಚ್ಚಲೇಬೇಕು ಅಂತ ಇದ್ದಾಗ ಒಂದು ಥಿನ್ ಲೈನನ್ನು ನೀವು ಡ್ರಾ ಮಾಡ್ಕೋಬೋದು ಅಥವಾ ಈ ರೀತಿ ಮಸ್ಕರಾನ ಮಾತ್ರ ಹಚ್ಚಿದ್ರೆ ಸಾಕಾಗತ್ತೆ. ನಾವು ತುಂಬ ತಿಕ್ಕಾಗಿ ಕಾಜಲನ್ನು ಅಪ್ಲೈ ಮಾಡೋದ್ರಿಂದ ನಮ್ಮ ಕಣ್ಣುಗಳು ಬಂದು ಇನ್ನೂ ಇಳಿಬಿದ್ದ ಹಾಗೆ ಕಾಣಿಸುತ್ತೆ. ಅದಕ್ಕಾಗಿ ಈ ರೀತಿ ಹುಡೆಡ್ ಐಸ್ ಇರೋರು ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಕಾಮನ್ ಆಗಿ ಹುಡೆಡ್ ಐಸ್ ಅನ್ನೋದು ಎಲ್ರಿಗೂ ಇರುತ್ತೆ.
ಈ ರೀತಿ ಇದ್ದಾಗ ನಮ್ಮ ಕಣ್ಣುಗಳಿಗೆ ತಕ್ಕ ಹಾಗೆ ನಾವು ಐ ಶ್ಯಾಡೋ ಆಗಲಿ ಅಥವಾ ಐಲೈನರ್ ಆಗಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ನಮ್ಮ ಮೇಕಪ್ ಆಗಲಿ ನಮ್ಮ ಕಣ್ಣುಗಳಾಗಲಿ ಪರ್ಫೆಕ್ಟ್ ಆ್ಯಂಡ್ ನೀಟಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಚಾನಲಲ್ಲಿ ಬಹಳಷ್ಟಿದೆ, ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.